ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಅಗತ್ಯ. ಸ್ನೇಹಿತರೆ, ಮೊದಲನೆಯದಾಗಿ ಇಲ್ಲಿ ಕಾಣಿಸೋದು ಗೌರಿಯ ಸ್ವಾಭಿಮಾನ ಮತ್ತು ತವರು ಮನೆಯ ಮೇಲಿನ ಪ್ರೀತಿ. ಗೌರಿ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾಳೆ. ಯಾರೇ ಏನೇ ಹೇಳಿದ್ರೂ ನನ್ನ ತವರು ಮನೆಯವರು ಕಷ್ಟದಲ್ಲಿರುವಾಗ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಕೈಲಾದ ಸಹಾಯವನ್ನು ನಾನು ಮಾಡೇ ಮಾಡ್ತೀನಿ ಅಂತ. ಇಲ್ಲಿ ಗೌರಿ ಮಾಡ್ತಿರೋದು ತಪ್ಪೇನೂ ಅಲ್ಲ. ಯಾಕೆಂದರೆ ಹೆಣ್ಣಿಗೆ ತವರು ಮನೆ ಅನ್ನೋದು ಕೇವಲ ಒಂದು ಮನೆ ಅಲ್ಲ, ಅದು ಅವಳು ಹುಟ್ಟಿ ಬೆಳೆದ ಜಾಗ, ಅವಳನ್ನು ಕಷ್ಟದಲ್ಲಿ ಬೆಳೆಸಿದ ಅಪ್ಪ ಅಮ್ಮ ಇರುವ ಜಾಗ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ದರೂ ನಮ್ಮ ತವರು ಮನೆಯ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ? ಖಂಡಿತ ಸಿಗಲ್ಲ. ಅದೇ ಭಾವನೆ ಈಗ ಗೌರಿಗೂ ಇದೆ. ಆದರೆ ಗೌರಿಯ ಈ ನಿರ್ಧಾರವನ್ನು ಸರಿತಾ ಮಾತ್ರ ಒಪ್ಪಿಕೊಳ್ಳೋಕೆ ಸಿದ್ಧಲಿಲ್ಲ. ಈ ಮನೆಯ ಬಗ್ಗೆ, ಗೌರವದ ಬಗ್ಗೆ ಅವಳಿಗೆ ಕಾಳಜಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಸರಿತಾ ಕೋಪ ಮಾಡಿಕೊಳ್ಳುತ್ತಾಳೆ. ಆದರೆ ಇಲ್ಲಿ ಮಾವ ಅವರು ತೆಗೆದುಕೊಳ್ಳುವ ನಿರ್ಧಾರವೇ ದೊಡ್ಡ ತಿರುವು. ಅವರು ಸರಿತಾಳಿಗೆ ಒಂದು ವಿಷಯವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಸುತ್ತಾರೆ. ಗೌರಿ ಯಾರದ್ದೂ ಹಣಕ್ಕೆ ಆಸೆಪಟ್ಟು ತವರು ಮನೆಗೆ ಸಹಾಯ ಮಾಡ್ತಿಲ್ಲ. ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ದುಡಿಮೆಯಿಂದ ತನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದನ್ನು ತಪ್ಪು ಅಂತ ನಾವು ಹೇಗೆ ಹೇಳುವುದು? ಈ ಮಾತು ಕೇಳಿದ ಪ್ರೇಕ್ಷಕರಿಗೂ ಕೂಡ ಒಂದು ಕ್ಷಣ ಹೌದಲ್ಲ, ಗೌರಿ ಮಾಡ್ತಿರೋದರಲ್ಲಿ ತಪ್ಪೇನಿದೆ ಅನ್ನಿಸೋದು ಸಹಜ. ಇನ್ನೊಂದು ಕಡೆ ಮಾವ ಅವರು ಸರಿತಾಳಿಗೆ ಕೇಳುವ ಪ್ರಶ್ನೆ ಇನ್ನೂ ಮನಸ್ಸಿಗೆ ತಾಗುತ್ತದೆ. ಇದೇ ಪರಿಸ್ಥಿತಿ ನಿನ್ನ ತವರು ಮನೆಯಲ್ಲಿ ಬಂದಿದ್ದರೆ ನೀನು ಸುಮ್ಮನೆ ಇರ್ತಿದ್ಯಾ? ಈ ಪ್ರಶ್ನೆಗೆ ನಿಜವಾಗಿಯೂ ಉತ್ತರ ಕೊಡೋದು ಬಹಳ ಕಷ್ಟ. ಯಾಕೆಂದರೆ ತವರು ಮನೆಯ ನೋವು ಯಾರಿಗೂ ಹೊರಗಿನ ನೋವಲ್ಲ, ಅದು ತಮ್ಮದೇ ನೋವು. ಇದರಿಂದ ಮಾವ ಅವರು ಗೌರಿಗೆ ಸಂಪೂರ್ಣ ಬೆಂಬಲ ಕೊಡುತ್ತಾರೆ. ನೀನು ನಿನ್ನ ತವರು ಮನೆಗೆ ಸಹಾಯ ಮಾಡು, ಆದ್ದರಿಂದ ಈ ಮನೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳುತ್ತಾರೆ. ಆ ಮಾತು ಕೇಳಿದ ಗೌರಿಗೆ ತುಂಬ ಭಾವುಕವಾಗುತ್ತದೆ. ನನ್ನ ಕಷ್ಟವನ್ನು ಯಾರಾದರೂ ಅರ್ಥ ಕೊಂಡರಲ್ಲ ಅನ್ನೋ ನೆಮ್ಮದಿ ಅವಳ ಮುಖದಲ್ಲಿ ಕಾಣಿಸುತ್ತದೆ. ಅಷ್ಟೇ ಅಲ್ಲ, ಗೌರಿ ತಾತನಿಗೆ ಮಾತು ಕೊಡುತ್ತಾಳೆ. ನನ್ನಿಂದ ಈ ಮನೆಗೆ ಯಾವತ್ತೂ ಅವಮಾನ ಆಗೋದಿಲ್ಲ, ಅಗೌರವ ಆಗೋದಿಲ್ಲ. ತನ್ನ ತವರು ಮನೆಯ ಕಷ್ಟಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶವಷ್ಟೇ ನನ್ನದು ಅಂತ ಹೇಳ್ತಾಳೆ. ಇಲ್ಲಿ ಗೌರಿಯ ಮಾತು ಪ್ರೇಕ್ಷಕರಿಗೆ ಮನಸ್ಸಿಗೆ ತಾಗುವುದು ಒಂದೇ ಕಾರಣಕ್ಕೆ. ಅವಳು ಯಾರನ್ನೂ ಸೋಲಿಸಬೇಕು ಅಂತ ಹೋರಾಡ್ತಿಲ್ಲ, ತನ್ನವರನ್ನು ಉಳಿಸಬೇಕು ಅಂತ ಹೋರಾಡ್ತಿದ್ದಾಳೆ. ಅದಾದ ನಂತರ ತಾತ ಕೂಡ ಗೌರಿಗೆ ಇನ್ನಷ್ಟು ಧೈರ್ಯ ಕೊಡುತ್ತಾರೆ. ನೀನು ಇಷ್ಟಪಟ್ಟ ಹಾಗೆ ಕೆಲಸ ಮಾಡು, ಮಣ್ಣಿನ ಗೊಂಬೆ ಮಾಡು, ನೀನು ಮಾಡೋ ಗೊಂಬೆಗಳ ಬಗ್ಗೆ ಇಡೀ ಊರೇ ಮಾತನಾಡಬೇಕು ಅಂತ ಆಶೀರ್ವಾದ ಮಾಡುತ್ತಾರೆ. ಇದು ಗೌರಿಗೆ ಸಿಕ್ಕ ದೊಡ್ಡ ಬೆಂಬಲ. ಆದರೆ ಇಲ್ಲಿಂದಲೇ ಮನೆಯೊಳಗೆ ಮತ್ತೊಂದು ಸಮಸ್ಯೆ ಶುರುವಾಗುತ್ತದೆ. ಸರಿತಾಳಿಗೆ ಮಾತ್ರ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಆಗಲ್ಲ. ಎಲ್ಲರೂ ಗೌರಿಯ ಪರವಾಗಿ ನಿಂತಿದ್ದಾರೆ. ಅವಳು ಏನೇ ಮಾಡಿದರೂ ಮನೆಯವರು ಅವಳನ್ನೇ ಬೆಂಬಲಿಸುತ್ತಾರೆ ಅನ್ನೋ ಬೇಸರ ಅವಳ ಮನಸ್ಸಿನಲ್ಲಿ ಹೆಚ್ಚಾಗುತ್ತದೆ. ಇದನ್ನೇ ಅವಕಾಶ ಮಾಡಿಕೊಂಡು ಚಂಚಲ ಕೂಡ ಸರಿತಾ ಮನಸ್ಸಿನಲ್ಲಿ ಇನ್ನಷ್ಟು ಅನುಮಾನ ಮತ್ತು ಕೋಪ ತುಂಬಿಸುತ್ತಾಳೆ. ಇನ್ನೊಂದು ಕಡೆ ವಿವೇಕ್ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ನಾನು ಕೋಪದಲ್ಲಿ ಗೌರಿಯ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಸಿದ್ದೇನಾ? ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆಮೇಲೆ ಕಾಂಟ್ರಾಕ್ಟ್ ವಾಪಸ್ ಗೌರಿಗೆ ಕೊಡುವ ನಿರ್ಧಾರ ಮಾಡುತ್ತಾನೆ. ಇದು ವಿವೇಕ್ನ ಪಾತ್ರದಲ್ಲಿ ಒಂದು ಒಳ್ಳೆಯ ಬದಲಾವಣೆ. ಮೊದಲು ಕೋಪದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದ ವಿವೇಕ್ ಈಗ ಗೌರಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಮತ್ತೆ ಅವಕಾಶ ಕೊಡುತ್ತಾನೆ. ಆದರೆ ಇದನ್ನು ಕೇಳಿಸಿಕೊಂಡ ಮೋನಿಕಾಗೆ ಮಾತ್ರ ಇನ್ನಷ್ಟು ಕೋಪ ಹೆಚ್ಚಾಗುತ್ತದೆ. ವಿವೇಕ್ ಯಾವಾಗಲೂ ಗೌರಿಯನ್ನೇ ಖುಷಿಯಾಗಿರಬೇಕು ಅಂತ ನೋಡಿಕೊಳ್ಳುತ್ತಾನೆ. ಆದರೆ ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನೋ ತಲೆನೋವು ಮೋನಿಕಾಳ ಮಾತಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದೇ ವೇಳೆ ಗೌರಿ ಕೂಡ ವಿವೇಕ್ ಮತ್ತು ಸರಿತಾಳ ಮಾತುಗಳನ್ನು ಕೇಳಿಸಿಕೊಂಡಿರುತ್ತಾಳೆ. ವಿವೇಕ್ ಗೌರಿಯ ಕಾಂಟ್ರಾಕ್ಟ್ ವಾಪಸ್ ಕೊಡುತ್ತಿದ್ದಾನೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ವಿವೇಕ್ ಗೌರಿಯ ಹತ್ತಿರ ಬಂದು ಮಾತನಾಡುವಾಗ ಮತ್ತೊಂದು ಭಾವನಾತ್ಮಕ ಕ್ಷಣ ಸಿಗುತ್ತದೆ. ಗೌರಿ ತನ್ನ ಗಂಡನ ಮಾತಿಗೆ ನಾನು ಯಾವತ್ತೂ ಬೆಲೆ ಕೊಡ್ತೀನಿ, ಅವರು ಬೇಡ ಅಂದರೆ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳುತ್ತಾಳೆ. ಇಲ್ಲಿ ಗೌರಿಯ ಮಾತಿನಲ್ಲಿ ಒಂದು ಕಡೆ ಗಂಡನ ಮೇಲಿನ ಗೌರವ ಇದ್ದರೆ ಮತ್ತೊಂದು ಕಡೆ ತನ್ನ ತವರು ಮನೆಯ ಮೇಲಿನ ಜವಾಬ್ದಾರಿಯೂ ಇದೆ. ಅದಕ್ಕಾಗಿ ಈ ಜೋಡಿಯ ನಡುವಿನ ಸಂಬಂಧ ಪ್ರೇಕ್ಷಕರಿಗೆ ಇನ್ನಷ್ಟು ಇಷ್ಟವಾಗುತ್ತದೆ. ಆದರೆ ನಾಳಿನ ಸಂಚಿಕೆ ಅತ್ಯಂತ ಮುದ್ದಾದ ಕ್ಷಣ ಅದೇನೆಂದರೆ ಗೌರಿ ರಾತ್ರಿ ಮಲಗಿದ್ದಾಳೋ ಇಲ್ಲವೋ ಅಂತ ನೋಡೋಕೆ ವಿವೇಕ್ ಬರುತ್ತಾನೆ. ಆದರೆ ಅಲ್ಲಿಗೆ ಬಂದವನೇ ಸ್ಲಿಪ್ ಆಗಿ ಕೆಳಗೆ ಬೀಳುತ್ತಾನೆ. ಗೌರಿ ಗಾಬರಿಯಾಗಿ ಎದ್ದು ನೀವ್ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳುತ್ತಾಳೆ. ವಿವೇಕ್ ಕೂಡ ತಕ್ಷಣ ಏನೋ ಒಂದು ಕಾರಣ ಹೇಳೋಕೆ ಶುರು ಮಾಡ್ತಾನೆ. ಆದರೆ ಗೌರಿ ಅವನನ್ನು ಸುಮ್ಮನೆ ಬಿಡಲ್ಲ. ನನ್ನನ್ನು ನೋಡೋಕೆ
ಬಂದಿದ್ದೀರಾ, ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ದೀರಾ ಅನ್ನೋ ರೀತಿ ಗೌರಿ ತಮಾಷೆ ಮಾಡ್ತಾಳೆ. ಇದರಿಂದ ಇಬ್ಬರ ನಡುವೆ ಒಂದು ಸಣ್ಣ ಜಗಳದ ಜೊತೆಗೆ ಮುದ್ದಾದ ಪ್ರೀತಿ ಕೂಡ ಕಾಣಿಸುತ್ತದೆ. ವಿವೇಕ್ ಮಾತ್ರ ಗೌರಿಗೆ ತನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ ಅವಳ ಜೊತೆ ಮಾತನಾಡಬೇಕು ಅಂತ ಪ್ರಯತ್ನ ಮಾಡುತ್ತಾನೆ. ಆದರೆ ಗೌರಿ ಮಾತ್ರ ಅವನನ್ನು ಮಾತನಾಡಿಸದೆ ಸುಮ್ಮನೆ ನಗುತ್ತಾ ಅವನನ್ನು ಆಟವಾಡಿಸುತ್ತಾಳೆ. ಇಲ್ಲಿ ಪ್ರೇಕ್ಷಕರಿಗೆ ಬರೋ ಒಂದೇ ಒಂದು ಪ್ರಶ್ನೆ, ಗೌರಿ ಕೊನೆಗೂ ವಿವೇಕ್ ಜೊತೆ ಮಾತನಾಡ್ತಾಳ? ವಿವೇಕ್ ತನ್ನ ತಪ್ಪನ್ನು ಸಂಪೂರ್ಣವಾಗಿ ಸರಿಪಡಿಸಿಕೊಳ್ತಾನ? ಸರಿತಾಳ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆಯಾ? ಚಂಚಲ ಮತ್ತು ಸರಿತಾ ಸೇರಿ ಗೌರಿಯನ್ನು ಮನೆಯಿಂದ ಹೊರಗೆ ಕಳುಹಿಸುವ ಪ್ಲ್ಯಾನ್ ಮಾಡ್ತಾರ? ಮತ್ತು ಗೌರಿಯ ಮಣ್ಣಿನ ಗೊಂಬೆಯ ಕೆಲಸ ಮುಂದೆ ಯಾವ ತಿರುವು ಪಡೆಯುತ್ತದೆ? ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.